ಸತ್ಯ ನೀವು ಹೇಳ್ತಿರೋದು ಒಂದು ಮಾತು ಹೇಳ್ತೀನಿ ಕೇಳಿ, ನೀವೇ ಯೋಚನೆ ಮಾಡಿ. 47 ಸಹಕಾರ ಸಂಘಗಳಲ್ಲಿ ಕನಿಷ್ಠ 15,000 ಸಹಕಾರ ಸಂಘಗಳು ಮುಚ್ಚೋಗ್ತಾ ಇದ್ದಾವೆ. ನಮ್ಮನ್ನು ಮಾಡಬೇಕು ಅಂತ ಯಾಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕು ಅಂತ. ಅವಕ್ಕೆ ನೀವು ಇಷ್ಟು ವರ್ಷ 1 ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಚೆಚ್ಕೊಂಡೆ. 100 ವರ್ಷದಿಂದ ಈ ಸರ್ಕಾರವೇ ಇಲ್ಲ, ಕಾಂಗ್ರೆಸ್ ಸರ್ಕಾರವೇ ಇಲ್ಲ, ಯಾವುದೇ ಸರ್ಕಾರಗಳು ಇಂದಿನ ನಿಮ್ಮ ಕೇಂದ್ರ ಸರ್ಕಾರದ ಈಗ ಶರದ್ ಪವಾರ್ ಅವರು, ಮನಮೋಹನ್ ಸಿಂಗ್ ಅವರು, ಪ್ರಹ್ಲಾದ್ ಇವರು, ನಮ್ಮ ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಕ್ತಿ ತುಂಬ ಬೆಳೆಸಿದ್ರು. ಆ ಕೆಲಸ ನೀವು ಮಾಡ್ತಾ ಇಲ್ಲ. ಅದಕ್ಕೆ ಪೂರಕವಾಗಿ ಕಾಯ್ದೆಗಳು ತರ್ತಾ ಇಲ್ಲ. ಈ ಥರ ಕಾಯ್ದೆಗಳು ತಂದು ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ. ಇದಾಗಬಾರ್ದು, ನಿಮ್ಮ ಕಾಲದಲ್ಲಿ ಮುಚ್ಚಬಾರ್ದು ಅನ್ನೋದಕ್ಕೆ ನೀವು ಮುಚ್ಚಿಬಿಡಿ ಅಂತ ಆಕ್ರೋಶದಲ್ಲಿ ಸ್ವಲ್ಪ ಸಹಕಾರಿಯಾಗಿ ನೋವಿನಿಂದ ನಾನು ಹೇಳಿದೆ. ಕೊಟ್ಟಿಲ್ಲ ಅವರು ಸರ್ಕಾರ, ಕೇಂದ್ರ ಸರ್ಕಾರ ಯೂನಿವರ್ಸಿಟಿ ಮಾಡಿದ್ದಾರೆ. ಈಗ ಅದೇ ಸಚಿವಾಲಯ ಕೇಂದ್ರ ಅಮಿತ್ ಶಾ ಅವರು ಮಂತ್ರಿಗಳಾಗಿ ಅಲ್ಲ ಹೇಳ್ಬಿಡ್ತೀನಿ, ಯೂನಿವರ್ಸಿಟಿನೂ ಮಾಡಿದ್ದಾರೆ. ಅವರು ಮೊದಲನೇದಾಗಿ ಈ ಫ್ಯಾಕ್ಸ್ಗಳಿಗೆ ಒಂದು ಕಂಪ್ಯೂಟರ್ನ ಅಳವಡಿಸೋಕ್ಕೆ ನೀವು ರಾಜ್ಯ ಸರ್ಕಾರ ಒಂದು 50% ಕೊಡಿ, ನಾವು 50% ಕೊಡ್ತೀವಿ ಅಂತ ಒಂದು ಕಾರ್ಯಕ್ರಮ ರೂಪಿಸವ್ರೆ. ಈಗ ಅವ್ರು ಈಗ 2 ವರ್ಷದಲ್ಲಿ ಆಗಿದೆ. ಯಾವುದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದಾರಲ್ಲ, ಕೇಂದ್ರ ಸರ್ಕಾರ ಈ ರೀತಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಹಣವನ್ನು ಅವರಾದ್ರೂ ಕೂಡ ನೇರವಾಗಿ ಕೊಡಲಿ, ಮಾಡಿರೋದಕ್ಕೆ ಸಂತೋಷ. ನಮಗೇನು ಸಂಸ್ಥೆಗಳು ಹೋಗ್ಬಿಡ್ತಾ ಇದ್ದಾವೆ, ಇದನ್ನು ಉಳಿಸೋಕ್ಕೆ ಸರ್ಕಾರಗಳು ಸಹಾಯ ಮಾಡಿ ಅಂತ. ಸರ್ಕಾರದ ಹಸ್ತಕ್ಷೇಪ ಇದುವರೆಗೂ ಆಗಿಲ್ಲ, ಮುಂದೆ ನೋಡಬೇಕು. ಯಾರೇ ಆದರೂ ಸರ್ಕಾರದ ಹಸ್ತಕ್ಷೇಪ ಮಾಡಬೇಡಿ. ಸ್ವಾಯತ್ತತೆ, ಸ್ವಾತಂತ್ರ್ಯ, ಸ್ವಾವಲಂಬನೆಯಾಗಿ ಸಹಕಾರ ನೋಡಿ. ಒಂದು ಸಹಕಾರ ಸಂಘ ನಿಮಗೆ ಗೊತ್ತಿದೆ, ಸರ್ಕಾರದಿಂದ ಒಮ್ಮೆ MLA ಇದ್ದರೆ 2 ಜನಕ್ಕೆ ಹಸು ಕೊಡ್ತೀವಿ, 2 ಜನಕ್ಕೆ, ಒಂದು 5 ಜನಕ್ಕೆ 10 ಜನ ಮೇಲಿಲ್ಲ. ಅದೇ ಒಂದು ಸಹಕಾರ ಸಂಘ ಅವ್ರ ವ್ಯಾಪ್ತಿಲಿ ಇರ್ತಕ್ಕಂಥ ಎಲ್ಲರಿಗೂ ಮನೆ ಕಟ್ಕೊಡಕ್ಕಿರ್ಬೋದು, ಅವರು ಶಿಕ್ಷಣ ಕಲಿಯೋಕ್ಕಿರ್ಬೋದು, ವ್ಯಾಪಾರ ಮಾಡ್ಲಿಕ್ಕಿರ್ಬೋದು. ಆ ಸಹಕಾರ ಸಂಘ ಚೆನ್ನಾಗಿದ್ದರೆ ಎಲ್ರಿಗೂ ಸಾಲ ಸೌಲಭ್ಯ ನೀಡಿ ಆರ್ಥಿಕವಾಗಿ ಮೇಲ್ ಬರಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಸರ್ಕಾರಕ್ಕಿಂತ ಸಹಕಾರ ಕ್ಷೇತ್ರ. ಈಗ ನಮ್ಮಲ್ಲಿ ನೆನ್ನೆ ನಮ್ಮ ಕ್ಷೇತ್ರದವರೆಲ್ಲ ಸೇರಿದ್ರಂತೆ. ನಾನು ಇವತ್ತು ಬರೋಂಗಿಲ್ಲ, ಜ್ವರ, ಇವತ್ತು ಮಲಗ್ತಿದ್ದೆ. ಅವರೆಲ್ಲರೂ ಕೂಡ ಪಾಪ ನಾವು ಮಾತಾಡಿ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು ಬೇಡ ಸರ್, ದಯವಿಟ್ಟು ನೀವು ಗೌರಿ ಹಬ್ಬ ಇದೆ ಕಣೋ, ಇನ್ನು 3 ಸಾರಿ ಎಷ್ಟು ಮಾಡಿ ಬರ್ತೀನಿ ಹಿಂದೆ. ಅದಕ್ಕೆ ನಮ್ಮ ಶಿವಕುಮಾರು, ನಮ್ಮ ಇವರೆಲ್ಲರೂ ಇವತ್ತು ಬಂದು ನೀವೊಂದು ಕೊಡ್ಬೇಕು ಸರ್, ನಾವೇ ನೋವಾಗಿದೆ, ನಿಮ್ಮ ಬಗ್ಗೆ ಮಾತಾಡ್ತೀರ, ನಮ್ಗೆ ನೋವಾಗಿದೆ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನೀವೇ ಬಂದು ಹೇಳಿದ್ರೆ ಸರಿ ಸರ್ ಅಂತೇಳಿ ಅವರೇ ಕರೆದು ಇವತ್ತು ಅವರಿಂದನೇ ಇವತ್ತು ಮಾಡ್ತಿದ್ದು. ನಾನು ಹೇಳ್ತಾ ಇರೋದು 6 ಜನ ರಿಸರ್ವೇಷನ್ ಮೇಲೆ ಕೊಟ್ಟಿದ್ದಾರೆ, 3 ಜನ ನಾಮಿನೇಷನ್ ಕೊಟ್ಟಿದಾರಲ್ಲ, ಅವ್ರಿಗೆ ವೋಟಿಂಗ್ ರೈಟ್ಸು ಇಲ್ಲ. ನಾನು ಹೇಳ್ತಾ ಇರೋದು ಈಗಾಗಲೇ 13 ಜನ ಇರ್ತಕ್ಕಂಥದ್ದಕ್ಕೆ 9 ಜನ ರಿಸರ್ವೇಷನ್ನೇ ಬಂದ್ಬಿಡುತ್ತೆ, ಇನ್ನು 4 ಜನ ಅದರ್ಸ್ ಇರ್ತಾರೆ. ಈ ಥರ ಎಲ್ಲ ಯೋಚನೆ ಮಾಡಿದಿರಲ್ಲ ಅಂತ. ಇನ್ನೂ ಒಂದು ನಡೆದೆ, ಹೇಳೋದು ಮರ್ತೆ. HK ಪಾಟೀಲ್ರಿಗೆ ಹೇಳಿದೆ ನಾನು, ಇಲ್ಲ ನಾವು ಅವ್ರನ್ನ ಮಾಡಲ್ಲ, ಮೆಂಬರ್ ಆಗಿರೋರನ್ನೇ ಮಾಡ್ತೀವಿ ಅಂದರು. ಸರ್ ನಾವು ಪಾರ್ಟಿ ಮಾಡಲ್ಲ ಅಂದರು. ನಾನಂದೆ ದಯವಿಟ್ಟು ಹೇಳ್ತೀನಿ, ಕಾಂಗ್ರೆಸ್ಸಲ್ಲೂ ಸಹಕಾರಿಗಳಿದ್ದಾರೆ, BJPಲೂ ಸಹಕಾರಿಗಳಿದ್ದಾರೆ, ದಳದಲ್ಲೂ ಸಹಕಾರಿಗಳಿದ್ದಾರೆ. ನೀವು ಈಗ 2 ವರ್ಷದವರೆಗೆ ನೀವು ಮಾಡ್ತೀರಿ, ನೀವು ಮಾಡೋದೇ ಕಾಂಗ್ರೆಸ್ ಅವ್ರನ್ನೇ. ಸುಮ್ಮನೆ ಸುಳ್ಳು ಹೇಳೋದು ಬೇಡ ಸದನದಲ್ಲಿ. ನೀವು ಮಾಡೋದು ನಿಮ್ಮ ಪಕ್ಷದ ಕಾರ್ಯಕರ್ತರನ್ನೇ. 2 ವರ್ಷ ಆಯಿತು ಅಂತ ಇಟ್ಕೊಳ್ಳಿ, ಪಾಪ ಅವ್ರು ಏನು ಮಾಡಬೇಕು, ಇನ್ನು ಅವ್ರು ಇರುವಂಗಿಲ್ಲ. BJP ಅವ್ರು ಬತ್ತು ಸರ್ಕಾರ ಅಂತ ಇಟ್ಕೊಳ್ಳಿ, ಅಲ್ಲಿ ಹೇಳಿದ್ದು ಅಸೆಂಬ್ಲಿ ಹೇಳಿದ್ದು ನಾನು, BJP ಅವ್ರನ್ನೇ ಮಾಡ್ಕೋತಾರೆ ಪೂರ್ತಿ. ಇವ್ರು ಯಾರು ಇರಲ್ಲ, ಆಗ ಪೂರ್ಣ ಹೊಟ್ಟೋಯ್ತಾರೆ ಇವರು, ಪೂರ್ಣ ಇವ್ರು ಇರ್ತಾರೆ. 5 ವರ್ಷ BJP ಸಹಕಾರ ಇಲ್ಲ, 5 ವರ್ಷ BJP, 2 ವರ್ಷ ಕಾಂಗ್ರೆಸ್ಸು. ಹಿಂಗಾಗುತ್ತೆ ಸರ್. ಯಾಕೆ ಮಾಡ್ತೀರಿ ಸರ್? ಯೋಚನೆ ಮಾಡಿ ಸರ್.
ದಯವಿಟ್ಟು ಯೋಚನೆ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ಹೇಳಿದೆ ನಾನು. ನನಗೆ ಬುದ್ಧಿವಂತಿದ್ದಾರೆ ದಲಿತರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.